ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಲೆಕ್ಷನ್ ಸಾರ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೆಲೆಕ್ಷನ್ ಸಾರ್ಟ್ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಕೇವಲ ಒಂದೇ ಒಂದು ರೂಲ್ ಇರೋದು. ಆ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ನಾವು ಫಸ್ಟ್ ಕೊಟ್ಟಿರುವಂತ ಎಲ್ಲ ಎಲಿಮೆಂಟ್ಸ್ ಗಳನ್ನು ಎರಡು ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ತೀವಿ ಅಥವಾ ಎರಡು ಸಬ್ ಲಿಸ್ಟ್ ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಸಾರ್ಟೆಡ್ ಸಬ್ ಲಿಸ್ಟ್, ಇನ್ನೊಂದು ಅನ್ಸಾರ್ಟೆಡ್ ಸಬ್ ಲಿಸ್ಟ್. ಸೊ ಇವಾಗ ನಾವು ಯೂಸ್ ಮಾಡುವಂತಹ ರೂಲ್ ಕೇವಲ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಮೇಲೆ ಮಾತ್ರ ಅಪ್ಲೈ ಆಗುತ್ತೆ, ಸಾರ್ಟೆಡ್ ಸಬ್ ಲಿಸ್ಟ್ ಮೇಲೆ ಅಪ್ಲೈ ಆಗಲ್ಲ. ಸೊ ಈ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಫೈಂಡ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್. ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ನಾವು ನೋಡಬೇಕು ಯಾವ್ದ್ರಲ್ಲಿ, ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ. ಆ ಸ್ಮಾಲೆಸ್ಟ್ ಎಲಿಮೆಂಟ್ ನ ಏನ್ ಮಾಡಬೇಕು, ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಇರುತ್ತಲ್ಲ, ಮೊದಲನೇ ಎಲಿಮೆಂಟ್ ಇರುತ್ತಲ್ಲ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ, ಅದರ ಜೊತೆ ಸ್ವ್ಯಾಪ್ ಮಾಡ್ತಾ ಹೋಗ್ಬೇಕು. ಸ್ವ್ಯಾಪ್ ಅಂದ್ರೆ ಏನು, ಸ್ಮಾಲ್ ಇರೋ ಜಾಗದಲ್ಲಿ ಫಸ್ಟ್ ಬರುತ್ತೆ, ಫಸ್ಟ್ ಇರುವಂತಹ ಜಾಗದಲ್ಲಿ ಸ್ಮಾಲ್ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಮಗೆ ಕೊಟ್ಟಿರುವಂತಹ ಎಲಿಮೆಂಟ್ ಗಳನ್ನ ಸಾರ್ಟ್ ಮಾಡೋದಂದ್ರೆ ಆಯ್ತು. ಸಾರ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್. ಸೊ ನಾವೇನ್ ಮಾಡಿದ್ವಿ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್. ಅಸೆಂಡಿಂಗ್ ಅಂದ್ರೇನು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅವುಗಳನ್ನ ಅರೇಂಜ್ ಮಾಡ್ತೀವಿ ಅಂತ ಅರ್ಥ. ಅದೇ ಏನಾದ್ರೂ ನಾವು ಇಲ್ಲಿ ಸ್ಮಾಲ್ ತಗೊಳ್ಳೋ ಜಾಗದಲ್ಲಿ ಬಿಗ್ಗರ್ ಎಲಿಮೆಂಟ್ ಅಥವಾ ಲಾರ್ಜ್ ಎಲಿಮೆಂಟ್ ನ ತಗೊಂಡ್ರೆ ಏನ್ ಮಾಡಬಹುದು, ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬಹುದು. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಅಸೆಂಡಿಂಗ್ ಆರ್ಡರ್ ಕೇಳೋದ್ರಿಂದ ಏನ್ ಮಾಡಬೇಕು, ಫಸ್ಟ್ ಸ್ಮಾಲರ್ ಎಲಿಮೆಂಟ್ ನ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಹುಡುಕ್ಬೇಕು, ಅದನ್ನ ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸ್ವ್ಯಾಪ್ ಮಾಡಬೇಕು. ಸಾರ್ಟೆಡ್ ಸಬ್ ಲಿಸ್ಟ್ ನ ಮುಟ್ಟಾಗಿಲ್ಲ, ಯಾಕಂದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುತ್ತೆ, ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಲ್ಲ. ಅದನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡೋದಕ್ಕೋಸ್ಕರನೇ ನಾವು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಮೇಲೆ ಮಾತ್ರ ಈ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಬರ್ಕೊಳ್ಳಿ ಸಾಕು. ಏನು, ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ನ ಫಸ್ಟ್ ಎಲಿಮೆಂಟ್ ಜೊತೆ ಸ್ವ್ಯಾಪ್ ಮಾಡ್ಬೇಕು ಅಷ್ಟೇ. ಸೊ ಇವಾಗ ಈ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ಫಸ್ಟ್ ಇದಕ್ಕೆ ನೇಮ್ ಮಾಡೋಣ, ಎಕ್ಸ್ ಅಂತ. ನೀವು ಯಾವುದೇ ವೇರಿಯೇಬಲ್ ನ ಕೂಡ ಯೂಸ್ ಮಾಡಬಹುದು ನೇಮ್ ಮಾಡೋದಕ್ಕೆ. ನೆಕ್ಸ್ಟ್ ನಂಬರಿಂಗ್ ಮಾಡ್ತಾ ಬನ್ನಿ. 0, 1, 2, 3, 4, 5 ನಂಬರಿಂಗ್ ಅಥವಾ ಇಂಡೆಕ್ಸಿಂಗ್ ಅಂತಾನೂ ಕೂಡ ಕರೀಬಹುದು. ಈಗ 0 to 5 ಅಂದ್ರೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇರೋದು, ಟೋಟಲ್ n is equal to ಲೆಂತ್ ಆಫ್ ದಿ ಅರೇ ಆರ್ ದಿ ಗಿವನ್ ಲಿಸ್ಟ್. ಎಷ್ಟಾಯ್ತು, 0 to 5 ಅಂತ ಅಂದ್ರೆ ಟೋಟಲ್ 6 ಎಲಿಮೆಂಟ್ಸ್ ಆಯ್ತು. ಸೊ ಇವಾಗ ನಮಗೆ ಮ್ಯಾಕ್ಸಿಮಮ್ ಸ್ಟೆಪ್ಸ್ ಈ ಸೆಲೆಕ್ಷನ್ ಸಾರ್ಟ್ ಅನ್ನು ಸಾಲ್ವ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ n-1. ಸೊ ಇಲ್ಲಿ n ವ್ಯಾಲ್ಯೂ 6 ಇರೋದ್ರಿಂದ 6 - 1 = 5. ಸೊ ಟೋಟಲ್ 5 ಸ್ಟೆಪ್ಸ್ ಅಲ್ಲಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕೊಟ್ಟಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಾವು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಗಳಲ್ಲಿ ಇದೆ ಅಂತ ಅಸ್ಯೂಮ್ ಮಾಡಬೇಕು. ಸೊ ಇವಾಗ ಈ ಲೈನ್ ಅನ್ನ ಹಾಕಿದೀನಿ, ಈ ಲೈನಿನ ಲೆಫ್ಟ್ ಹ್ಯಾಂಡ್ ಸೈಡ್ ಸಾರ್ಟೆಡ್, ರೈಟ್ ಹ್ಯಾಂಡ್ ಸೈಡ್ ಅನ್ಸಾರ್ಟೆಡ್. ಸೊ ಇವಾಗ ಅಷ್ಟು ಎಲಿಮೆಂಟ್ ಗಳನ್ನು ಕೂಡ ನಾನು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಂತ ಕನ್ಸಿಡರ್ ಮಾಡಿದೀನಿ. ಏನ್ ಮಾಡಬೇಕು, ಸ್ಮಾಲೆಸ್ಟ್ ಎಲಿಮೆಂಟ್ ಮತ್ತೆ ಫಸ್ಟ್ ಎಲಿಮೆಂಟ್ ನ ಹುಡುಕ್ರಿ. ಫಸ್ಟ್ ಎಲಿಮೆಂಟ್ ಯಾವುದು, 7. ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು, ಈ ಅಷ್ಟರಲ್ಲೂ ನೋಡಿದ್ರೆ 1. ಸೊ ಇವಾಗ ಏನ್ ಮಾಡಬೇಕು, ಸ್ಮಾಲೆಸ್ಟ್ ಮತ್ತೆ ಫಸ್ಟ್ ಎಲಿಮೆಂಟ್ ಅನ್ನ ಸ್ವ್ಯಾಪ್ ಮಾಡಿ. ಸೊ ಇವಾಗ ಏನಾಗುತ್ತೆ, 1 7 ಜಾಗಕ್ಕೆ ಬರುತ್ತೆ, 7 1 ಜಾಗಕ್ಕೆ ಹೋಗುತ್ತೆ. ಇನ್ನು ಉಳಿದಿರೋ ಎಂತ ಎಲಿಮೆಂಟ್ಸ್ ಗಳೆಲ್ಲ ಸೇಮ್, 4, 10, 8 ಮತ್ತೆ 3. ಇವಾಗ ನಾನು ಯಾವ ಸ್ಮಾಲೆಸ್ಟ್ ಎಲಿಮೆಂಟ್ ನ ಸ್ವ್ಯಾಪ್ ಮಾಡಿದ್ದು, 1. ಸೊ ಇವಾಗ ಏನಾಯ್ತು, 1 ಸಾರ್ಟೆಡ್ ಆಯ್ತು. ಇವಾಗ ಇದಷ್ಟು ಕೂಡ ಸಾರ್ಟೆಡ್ ಸಬ್ ಲಿಸ್ಟ್, ಇದಷ್ಟು ಕೂಡ ಅನ್ಸಾರ್ಟೆಡ್ ಸಬ್ ಲಿಸ್ಟ್. ಈಗ ಮತ್ತೆ ಅಪ್ಲೈ ಮಾಡಿ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕಿ. ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು, 3. ಫಸ್ಟ್ ಎಲಿಮೆಂಟ್ ಯಾವುದು, 4. ಸೊ 4 ಮತ್ತೆ 3 ಅನ್ನ ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಮಾಡಿದ್ರಿ 1, 3 ಏನಾಗುತ್ತೆ, 4 ಪ್ಲೇಸ್ ಬರುತ್ತೆ, 10, 8, 4 3 ಪ್ಲೇಸ್ ಹೋಗುತ್ತೆ. ಸೊ ಇವಾಗ ಸ್ವ್ಯಾಪ್ ಮಾಡಿದ್ದು ಯಾವುದು, ಸ್ಮಾಲೆಸ್ಟ್ ಎಲಿಮೆಂಟ್ 3. ಸೊ ಅಂದ್ರೆ 3 ಕೂಡ ಸಾರ್ಟ್ ಆಯ್ತು. 1 ಮತ್ತೆ 3 ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದೆ, ಇನ್ನು ಉಳಿದಿರುವಂತಹ 4 ಎಲಿಮೆಂಟ್ ಗಳು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಕಂಡಿದೆ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು, 4. ಈ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಜೊತೆ ಸ್ವ್ಯಾಪ್ ಮಾಡೋಣ. ಸೊ 10 ಜೊತೆ ಸ್ವ್ಯಾಪ್ ಮಾಡಬೇಕು. ಸೊ 10 ಜೊತೆ ಸ್ವ್ಯಾಪ್ ಮಾಡಿದ್ರೆ ಏನಾಗುತ್ತೆ, 1 ಹಾಗೆ ಉಳಿಯುತ್ತೆ, 3 ಕೂಡ ಹಾಗೆ ಉಳಿಯುತ್ತೆ, 10 ಜಾಗಕ್ಕೆ 4 ಬರುತ್ತೆ, 8 ಹಾಗೆ ಉಳಿಯುತ್ತೆ, 4 ಜಾಗಕ್ಕೆ 10 ಬರುತ್ತೆ. ನೆಕ್ಸ್ಟ್ 7 ಸ್ವ್ಯಾಪ್ ಮಾಡಿದ್ದು 4. ಸೊ 4 ಕೂಡ ಸಾರ್ಟೆಡ್ ಆಯ್ತು ಅಂತ ಅರ್ಥ. ಸೊ ಸಾರ್ಟೆಡ್ ನೋಡಿ,
ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ 1 3 4 ಸಾರ್ಟೆಡ್ ಸಬ್ ಲಿಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ ಇಲ್ಲ ಸೊ ಅದಕ್ಕೆ ಒಂದೊಂದೇ ಎಲಿಮೆಂಟ್ ನ ಸಾರ್ಟ್ ಮಾಡ್ತಾ ಬರ್ತಾ ಇದೀವಿ ಸೊ ಇವಾಗ ಸ್ಮಾಲೆಸ್ಟ್ ನಂಬರ್ ಯಾವುದು 7 ಫಸ್ಟ್ ಎಲಿಮೆಂಟ್ ಆಫ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಇಸ್ 8 ಸ್ವ್ಯಾಪ್ ಮಾಡಿ 1 3 4 8 ಜಾಗಕ್ಕೆ 7 ಬರುತ್ತೆ 10 ಮತ್ತೆ 8 ಎಲ್ಲಿಗೆ ಹೋಗುತ್ತೆ 7 ಜಾಗಕ್ಕೆ ಹೋಗುತ್ತೆ ಸ್ಮಾಲೆಸ್ಟ್ ಎಲಿಮೆಂಟ್ ಸ್ವ್ಯಾಪ್ ಮಾಡಿದ್ದು 7 ಸೊ 7 ವರೆಗೂ ಸಾರ್ಟ್ ಆಯ್ತು 1 3 4 7 ನೆಕ್ಸ್ಟ್ ಎರಡೇ ಎರಡು ಎಲಿಮೆಂಟ್ ಮಾತ್ರ ಉಳಿದಿದೆ ನನಗೆ ಈ ಎರಡು ಎಲಿಮೆಂಟ್ ಉಳಿದಿರೋದ್ರಿಂದ ಸ್ಮಾಲೆಸ್ಟ್ ಎಲಿಮೆಂಟ್ ಬಂದು 8 ಫಸ್ಟ್ ಎಲಿಮೆಂಟ್ ಬಂದು 10 ಸೊ ಇವಾಗ ಸ್ವ್ಯಾಪ್ ಮಾಡಿ 1 ಹಾಗೆ ಉಳಿಯುತ್ತೆ 3 ಕೂಡ ಹಾಗೆ ಉಳಿಯುತ್ತೆ 4 ಕೂಡ ಹಾಗೆ ಉಳಿಯುತ್ತೆ 7 ಕೂಡ ಹಾಗೆ ಉಳಿಯುತ್ತೆ ನೆಕ್ಸ್ಟ್ 8 ಬಂದು 10 ಪ್ಲೇಸಿಗೆ ಬರುತ್ತೆ 10 ಬಂದು 8 ಪ್ಲೇಸಿಗೆ ಹೋಗುತ್ತೆ ಸೊ ಇವಾಗ ಎಷ್ಟು ಸ್ಟೆಪ್ಸ್ ಬೇಕಾದರೂ 1 2 3 4 5 ಸೊ ಮ್ಯಾಕ್ಸಿಮಮ್ ಸ್ಟೆಪ್ಸ್ ಎಷ್ಟು ಬೇಕಿತ್ತು 5 ಸ್ಟೆಪ್ಸ್ ಬೇಕಿತ್ತು 5 ಸ್ಟೆಪ್ಸ್ ಅಲ್ಲಿ ನಾವು ಆನ್ಸರ್ ಕಂಪ್ಲೀಟ್ ಮಾಡಿದ್ವಿ ಸೊ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಗೆ ನೋಡೋದು ಅಸೆಂಡಿಂಗ್ ಆರ್ಡರ್ ಅಲ್ವಾ ಸ್ಮಾಲೆಸ್ಟ್ ಎಲಿಮೆಂಟ್ ನ ರಿಪ್ಲೇಸ್ ಮಾಡಿದ್ರೆ ಆಗೋದು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ 1 3 4 7 8 10 ಸೊ ಒಂದೇ ಒಂದು ರೂಲ್ ನೆನಪಿರಬೇಕು ಏನಾದ್ರೂ ಅವ್ರು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿದ್ರೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಆಗಿ ಫುಲ್ ಎಲಿಮೆಂಟ್ ಗಳನ್ನ ತಗೋಬೇಕು ಫಸ್ಟ್ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು ಸಣ್ಣ ನಂಬರ್ ಸ್ಮಾಲೆಸ್ಟ್ ಎಲಿಮೆಂಟ್ ಇಂದ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಹುಡುಕಬೇಕು ಫಸ್ಟ್ ಎಲಿಮೆಂಟ್ ಜೊತೆ ಸ್ವ್ಯಾಪ್ ಮಾಡ್ತಾ ಬರಬೇಕು ಸೊ ಯಾವ ಸ್ಮಾಲೆಸ್ಟ್ ಎಲಿಮೆಂಟ್ ನ ಸ್ವ್ಯಾಪ್ ಮಾಡ್ತೀವಿ ಅದನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಕಡೆ ಆಡ್ ಮಾಡ್ತಾ ಬನ್ನಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಸೊ ಫೈನಲ್ ಸ್ಟೆಪ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲಿಮೆಂಟ್ ಗಳನ್ನ ಇಟ್ಟಾದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸೊ ಸೆಲೆಕ್ಷನ್ ಸಾರ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು